ಅದಕ್ಕೆ ಮುಂದೆ 3 ಬೆಳೆ ಕೋಸ್ ಹಾಕಿ 3 ಬೆಳೆ ಕೋಸ್ ಹಾಕಿ 3 ಸತಿ ರೋಡ್ ಹೊಡೆದ್ರಿ. ಅಯ್ಯೋ ಏನು ಒಂದು ಬೆಳೆನಾಗೋದು ಇಲ್ಲ ಸರ್, ಒಂದು ಬೆಳೆಗೆ ನೀರು ಇಷ್ಟು ಕಷ್ಟಪಟ್ಟು ಹೆಂಡತಿ ಮಕ್ಳಿಗೆ 1 ಕಿಲೋ ಮಟನ್ ತಂದು ಹಾಕಲು ನ್ಯಾಯವಾಗಿ. ಅಲ್ಲ ಮತ್ತೆ ದುಡ್ದಿದ್ದೆಲ್ಲ ಇವಾಗ ದುಡಿಯೋದಂದ್ರೆ ಮನೆ ಮಂದಿ ಎಲ್ಲ ಸೇರಿ ದುಡಿತಾ ಇದ್ದೀರಾ? ನಮ್ಮ ಮುಂಚೆ ಮಾಡೋ ಅಂತ ಸಾಲ ತೆಗಿಯೋದು, ಪಿಳ್ಳೆಣ್ಣು ಕೊಡೋದು, ಪಿಳ್ಳೆಣ್ಣು ಸಾಲ ತಗೊಳೋದು, ಈಗ ನಮ್ಮ ಲೇಬರ್ಸ್ಗಳು ಕೊಡೋದು. ತಮಾಷೆ ಆಗೋಯ್ತಲ್ಲ ಜೀವನ. ಸಾಲ ತೀರ್ಸೋಣ ಅಂದ್ರೆ ಆಗೋಲ್ಲ. ಒಳ್ಳೆ ಬನ್ನಿನ್ ತಕೊಂಡಿಲ್ಲ ನೀವು, ಎಲ್ಲ ಅರ್ಧೋಗೈತೆ. ಅದೇ ಇಂಥ ಸಂಪಾದನೆ ಮಾಡಿದ್ರೆ ಏನ್ ಮಾಡೋಣ ನೋಡಿ, ಬನ್ನಿನೆಲ್ಲ ಹೋಗ್ಬಿಟ್ಟೈತೆ. ಏನ್ ಮಾಡೋಣ ಸರ್? 500 ರೂಪಾಯಿ ಕೂಲಿ ಕೊಡ್ತಾರೆ. ಬಟ್ ಇಲ್ಲಿ ಸಂಪಾದನೆ ಮಾಡಿದ್ದು ಭೂಮಿನಲ್ಲಿ ಏನೇ ಅವರು ದುಡಿದ್ರು ಅವ್ರ ಕೂಲಿ ಕೊಡೋಕ್ಕೆ ಸಾಕಾಗ್ತಾ ಇಲ್ಲ. ಸ್ವಂತ ಹಾಕಿರೋ ಬಂಡವಾಳನ ಕೂಡ ಎತ್ಕೊಳಕ್ಕಾಗಿಲ್ಲ. 1,80,000 ಏನೋ ಹಾಕಿದ್ದೀನಿ ಅಂತ ಹೇಳಿದ್ರು. ದೊಡ್ಡ ಅಮೌಂಟ್ ಅದು ಅವ್ರಿಗೆ. ಇದು ಒಂದು ಬಾಕ್ಸ್ 15 kgದು ಬರೀ 80 ರೂಪಾಯಿಗೆ ಅವರು ಸೇಲ್ ಮಾಡ್ತಾರಂದರೆ ಮತ್ತು ಅವ್ರಿಗೆ ಏನು ಸಿಗುತ್ತೆ, ಇಲ್ಲಿಂದ ಗಾಡಿ ಬಾಡಿಗೆ ಏನು, ಕೂಲಿ ಏನು ಕೊಡಬೇಕು, ಇದೆಲ್ಲ ನೋಡಿದ್ರೆ ನಮಗೆ ಅವ್ರಿಗೆ ಏನೂ ಸಿಗೋಲ್ಲ. ಸುಮ್ಮನೆ ಯಾರೋ ಕೂಲಿ ಆಳುಗಳನ್ನ ಸಾಕೋಕ್ಕೋಸ್ಕರ ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅದರಲ್ಲಿ ಲಾಭ ಏನು ಬರ್ತಾ ಇಲ್ಲ. ನೋಡಿ ವೀಕ್ಷಕರು, ಇದೊಂದು ಸ್ಪೆಷಲ್ ಎಪಿಸೋಡು. ಒಂದು ತೋಟದ್ದು ವಿಚಾರ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮು ತೋಟದಲ್ಲಿ ವ್ಯವಸಾಯ ಮಾಡ್ತಾರೆ. ಸೊ ಎಲ್ಲವೂ ಇನ್ನು ಬೆಳೆ ಇತ್ತು, ಗಿಡದಲ್ಲಿ ಹಣ್ಣುಗಳು ಕಾಣಿಸ್ತಾ ಇದ್ದಾವೆ. ಬಟ್ ಎಲ್ಲ ರೇಟ್ ಇಲ್ಲದೆ ಇರೋದ್ರಿಂದ ಗಿಡ ತೆಗೆದವ್ರೆ. ಕಡೆ ಒಂದು ಬ್ಯಾಚ್ ಹಂಗೆ ಇದೆ, ಅದನ್ನು ಮಾಡ್ಕೊಂಡವ್ರೆ. ಸೊ ಇಲ್ಲಿ ಈ ಬ್ಯಾಚು ತೆಗೆದಿದ್ದಾರೆ. ಸೊ ಈಗ ಅವರನ್ನು ಮಾತಾಡ್ಸೋಣ, ರೈತರನ್ನ ಏನು ನಡೀತೈತೆ, ಏನು ಮಾಡ್ತಾವ್ರೆ ವಿಚಾರಿಸೋಣ ಬರ್ರಿ. ನಮ್ಮ ಮುನ್ಷಮ್ಮನವರು ಜಮೀನು ಪಕ್ಕದಲ್ಲಿ ಇರೋದು ಇವರು. ಕಷ್ಟ ಎಷ್ಟು, ಶ್ರಮ ಎಷ್ಟು ಪಾಪ. ಎಲ್ಲ ವೇಸ್ಟ್ ಹಾಕಿದ್ದಾರೆ. ಯಾಕೆ ನೀವೇ ಮೇಯ್ನ್ ಅಲ್ವಾ? ಮೇಯ್ನ್ ನೀವೇ ಓನರು. ಹೇಳಿ ಎಲ್ಲ ಏನೇನು ಸ್ಟೋರಿ, ನಿಮ್ಮ ಕತೆ ಏನೇನು ಮಾಡ್ತಾ ಇದ್ದೀರಾ? ಹೇಳಿ. ಇವಾಗ ಯಾವಾಗ ನೀವು ಸಾರಿ ಇಲ್ಲ ಆಗ್ತೀನಿ ನೋಡಿ, ಇವರು ಮನೆ ಫುಲ್ ಫ್ಯಾಮಿಲಿನ ಇಲ್ಲ ಬೇರೆಯವರು? ಇಲ್ಲ ಸರ್, ನಾನು ಈ ದೊಡ್ಡ ತಮ್ಮನು ಇವ್ರ ಅತ್ಯಾಕ. ಹೌದಾ? ಇವ್ರು ಇಬ್ರು ನಮ್ಮ ಅಕ್ಕನ ಮಕ್ಕಳು. ನಮ್ಮ ಅಕ್ಕನ ಮಕ್ಕಳು ಹಳ್ಳಿನವ್ರು ಇವರು. ಎಲ್ಲ ಮನೆ ಮಂದಿ ಎಲ್ಲ ಸೇರಿ ಈ ಬೇಜಾನು 1-2.5 ಲಕ್ಷ ಗಂಟೆ ಬಂಡವಾಳ ಹಾಕಿದ್ರಿ. 2.5 ಲಕ್ಷ? 2.5 ಲಕ್ಷ ದೊಡ್ಡ ಅಮೌಂಟ್. ಏನ್ ಸಾಲ ಮಾಡಿದ್ರೆ ಕೈಯಲ್ಲಿ ಇತ್ತ? ಸರ್ ಸಾಲ ಮಾಡಿದ್ರಿ ಸರ್, 180 ಗಂಟೆ ಸಾಲ ಮಾಡಿದಿರಿ. 180 ಸಾಲ ಮಾಡಿದಿರಿ. ಗಿಡ ತೆಗ್ದಾಕ್ಬಿಟ್ಟಿದ್ರೆ ಇನ್ನ ಗಿಡದಲ್ಲಿ ಕಾಯಿ ಇತ್ತಲ್ಲ? ಕಾಯಿತು ಸರ್, ಅದು ರಂಗೋಲೆ ಬಂದ್ಬಿಡ್ತು. ರಂಗೋಲೆ ರೋಗನಾ? ರಂಗೋಲೆ ಗ್ಯಾಂಡೀಜು, ಜಾಂಡೀಸು. ಜಾಂಡೀಸ್ ಹಣ್ಣೊಂದು ಟೊಮೊಟೊಗೆ ಜಾಂಡೀಸ್ ಬರುತ್ತಾ? ಹೌದಾ? ತೋರ್ಸು ಜಾಂಡೀಸ್ ಕಾಯಿ ಯಾವ ತರದು ನೋಡಿ ಸರ್. ಈ ತರ ಮಚ್ಚೆ ಬಂದ್ಬಿಡ್ತು. ಅಂದ್ರೆ ಇದು ಈ ತರ ಮಚ್ಚೆ ಬಂದ್ರೆ ಈ ತರ ಮಚ್ಚೆ ಬಂದ್ರೆ ತಗೊಳಲ್ಲ ಸರ್. ಇದು ವೇಸ್ಟ್. ನಮ್ಮ ಅಕ್ಕನ ಮಗಳು ಸ್ಯಾನ ನೋವು ತಿಂತಾಳಿ ನಡುವೆ ಸ್ಯಾನ ಲಾಸ್ ಬಂದ. ನೀವು ಇದ್ದೀರಲ್ಲ, ಧೈರ್ಯ ಹೇಳ್ಬೇಕು. ನಾನು ಎಷ್ಟು ಹೇಳ್ಕೊಡ್ತೀನಿ ಸರ್ ನಮ್ಮ ಮಗುಕ. ನಾನು ಮಾತು ಪಾಪ ಧೈರ್ಯ ಕೊಡ್ತಾಳ ಮಗು. ಅಂದ್ರೆ ಅವರು ಬಂಡವಾಳ ಹಾಕಿರೋದಕ್ಕೆ ಕಷ್ಟಪಡ್ತಾರ. 180 ಸಾಲ ಮಾಡ್ಬಿಟ್ಟಾಳ ಮಗು. ಅಯ್ಯೋ ಪಾಪ ಸ್ವಲ್ಪ ಒಡೆ ಕೂಡ ಅಡಕ್ಬಿಟ್ಟಾಳ ಮಗು. ಸ್ಯಾನೆ ತುಂಬಾ ಕಷ್ಟ ಆಗಿಬಿಡ್ತಾರೆ. ಇದು ಈಗ ನೀವು ಹೆಂಗ್ ರೇಟ್ ಏನು ಹೋಗ್ತಾ ಇದೆ ಸರ್? ಇದು ಬರೀ 40. ಕೊಯ್ ರೇಟ್ ಅಂದ್ರೆ 80 ರೂಪಾಯಿ ಸರ್ ಕೆಜಿನ. ಬಾಕ್ಸ್ ಒಂದು ಬಾಕ್ಸ್ ಅಂದ್ರೆ ಇಷ್ಟು ದೊಡ್ಡ ಬಾಕ್ಸ್. ಇಷ್ಟು ಇದು ಬಾಕ್ಸ್ ಎಷ್ಟು ಕೆಜಿ ಬಾಕ್ಸ್? 10 kg ಬಾಕ್ಸ್. 10 kg ಬಾಕ್ಸ್. 10 kg ಬಾಕ್ಸ್ 80 ರೂಪಾಯಿ. ಅಲ್ಲಿ ಕೆಜಿ ಏನ್ ಬಿತ್ತು ಸರ್? ಈಗ ಇದು ಎಷ್ಟು? 6 ರೂಪಾಯಿ 7 ರೂಪಾಯಿ 7 ರೂಪಾಯಿ ಬಿತ್ತು. ಅದು ಖರ್ಚು ಬೇರೆ 20 ರೂಪಾಯಿ ಖರ್ಚು ಬರ್ತದೆ ಸರ್ ಬಾಡಿಗೆ. ಕಿತ್ತಿ ಅದನ್ನೆಲ್ಲ ರೆಡಿ ಮಾಡ್ಬೇಕಲ್ಲ, ಬಾಡಿಗೆ ಕೊಡಕ್ಕೆ. ಇದು ಬಾಡಿಗೆ 20 ರೂಪಾಯಿ. ಈ ಹೆಂಗಸ್ರಿಗೆ ಲೇಬರ್ಗ ಅವ್ರು ಇಷ್ಟು ದಿವಸ 500 ಕೊಡ್ತಾರೆ, ಇನ್ನು 50 ಹಾಕಿ ಕೊಡ್ಬೇಕಣ್ಣ ಅಂತ ಅವ್ರ ಬೊಂಬಡಿ ಹೆಂಗಸರು ಲೇಬರ್ ಅವರು ರೈಸ್ ಮಾಡ್ತಾರೆ. ಮಾಡ್ತಾರೆ. ಬೆಳಗ್ಗೆ ಟೀ ಕೊಡ್ಬೇಕು, 10 ಗಂಟೆಗೆ ಊಟ ಕೊಡ್ಬೇಕು, 3 ಗಂಟೆಗೆ 2 ಬಿಸ್ಕೋತ್ 3 ಟೀ ಕೊಡ್ಬೇಕು ಸರ್ ಅವ್ರಕ. ಕೊಡ್ಬೇಕಲ್ಲ ಪಾಪ. ಇಲ್ಲದಣ್ಣ ಓದ್ತಿರೋಣ ನಾವು ಪಿಳ್ಳಣ ಪೆರ್ಮಾಳಣ ಡೇ ಪೋರುಣ ನಂಗ ಡೇ ಅಂತಾರೆ ಅವರು. ರಾಗ ತೆಗಿತಾರೆ. ನಿಮ್ಮ ಹೆಸರು? ನನ್ನ ಹೆಸರು ಪೆರ್ಮಾಳ. ನಮ್ಮ ಅಕ್ಕನ ಮಗನ ಚಿಕ್ಕಳ್ಳಿನ. ನಿಮ್ದು ಚೆನ್ನಾಗಿಟ್ಟಿದಾರಲ್ಲ. ಚಿಕ್ಕಳ್ಳಿನ ಹೆಸರು, ನಮ್ಮ ಅಕ್ಕನ ಚಿಕ್ಕಳ್ಳಿನ ಹೆಸರು ಪಿಳ್ರಾಜ್. ಯಾರು ಅವರು? ಅವ್ರೇನಾ? ಅವ್ರು ಮೇನ್ ಕೆಲಸ ಮಾಡ್ತಾರೆ. ಅವ್ರು ಮಾಡ್ತಾರೆ ಸರ್. ಪಾಪ ಅವ್ರು ನೋಡು, ಪಾಪ ಹಿಂಗೆ ಅವರು ಶಾನೆ ಕಷ್ಟದಾಗ ಅವ್ರೆ.
ತೋಟ ಎಷ್ಟು ಜಾಗ ಇದು ನೀವು ತೋಟ ಹಾಕಿರೋದು? 1 ಎಕರೆ ಸರ್. 1 ಎಕರೆ. ಇದು ಫಸ್ಟ್ ಬ್ಯಾಚ್ ಕಿತ್ತಾಕ್ಬಿಟ್ಟಿದೆ. ಹತ್ತು ಕಡೆ ಇನ್ನೊಂದು ಬ್ಯಾಚ್ ಐತೆ. ಐತೆ ಸರ್. ಸೊ ಅದು ಚೆನ್ನಾಗಿದೆಯಾ ಗಿಡ? ಅದು ಹಿಂಗೆ ಸರ್. ಅದು ಮಡ್ಕೊಂತೀರಾ ತೆಗೆದು ಬಿಡ್ತೀರಾ? ತೆಗೆದು ಬಿಡ್ತೀರಿ ಸರ್. ಏನು ಈ ರೇಟ್ಗಳಾಗ ನಿಮ್ಮ ಹತ್ರ ಸಾಲ ಮಾಡ್ತೀರಾ? ಅವ್ರು ಸಾಲ ಬಂಡವಾಳ ಎಷ್ಟ ಎರಡಕ್ಕೂ ಸೇರಿ 180? 180 ಬಿದ್ದೈತೆ. ಇವಾಗ ಎಷ್ಟು ದುಡ್ದಿದ್ದೀರಾ ಸರ್? ಇದ್ಲಕ್ಕೆ ಸರ್ ಅದು ದುಡ್ದಿರೋದಕ್ಕೆ ಲೇಬರ್ಸ್ ಕೂಡ ಕರೆಕ್ಟ್ ಆಗೈತೆ. ಅಲ್ಲಿಂದ ಅಲ್ಲಿಗೆ ಮತ್ತೆ ಸಾಲ ಹಂಗೆ ಇದೆ. ಸಾಲ ಹಂಗೆ ಐತೆ. ಅದನ್ನ ತೀರ್ಸ್ಬೇಕು. ಇವಾಗ ತೀರ್ಸ್ಬೇಕು ಸರ್. ಹೆಂಗ್ ತೀರ್ಸ್ತೀರಾ? ಇನ್ನು ಬೇರೆ ಬೆಳೆ ಇಡ್ಬೇಕು. ಅದ್ರಲ್ಲಿ ದುಡ್ದು ತೀರ್ಸೋದು? ಬೇರೆ ಬೆಳೆ ಇಡ್ಬೇಕು. ಅಲ್ಲ ಅದ್ರಲ್ಲಿ ಬರುತ್ತೆ ಅಂತ ಏನ್ ಗ್ಯಾರಂಟಿ? ಯಾರು ಗ್ಯಾರಂಟಿ ಹೇಳ್ತೀವಿ? ಅದಾಗ ಬೇರೆ ಕರೆಂಟ್ ಬೇರೆ ಕೊಡಲ್ಲ. ಟೈಮ್ ಕರೆಂಟ್ ಕೊಡಲ್ಲ. 2 ಅವರ್ ಕರೆಂಟ್ ಕೊಡ್ತಾವ್ರೆ. ಅಂದ್ರೆ ಕರೆಂಟ್ ಕಷ್ಟ. ರಾತ್ರಿ ಹೊತ್ತು ಏನಾನ ಬಂದು ನೀರು ರಾತ್ರಿ ಹೊತ್ತು ಒಂದೊಂದ್ ದಿವಸ ಹುಡುಗ ಇರ್ತಾರೆ, ಒಂದೊಂದ್ ದಿವಸ ನಮ್ಮ ಅಕ್ಕನ ದೊಡ್ಡ ಹಳ್ಳಿನು ಮಂಜುನಾಥ್ ಅಂತ ಅವ್ರು ಇರ್ತಾರೆ, ಒಂದೊಂದ್ ದಿವಸ ನಾವ್ ಇರ್ತೀರಿ, ಒಂದೊಂದ್ ದಿವಸ ನಮ್ಮ ಮಾವ ಇರ್ತಾರೆ ಮುನಿಯಪ್ಪ ಅಂತ ಹೇಳ್ಬಿಟ್ಟು. ಅಂದ್ರೆ ನೀವು ಫುಲ್ ಫ್ಯಾಮಿಲಿ ಎಲ್ಲ ಸೇರಿ ತೋಟ ಮಾಡ್ತಾ ಇರೋದು? ಬಟ್ ಎಲ್ಲಾರು ಇವಾಗ ಇಷ್ಟು ದುಡಿದ್ರು ನಿಮ್ ಕೂಲಿ ಇಲ್ಲ ಸರ್. ನಮ್ಗೆ ಇವಾಗ ಲೇಬರ್ಸ್ಗೆ ಕರೆಕ್ಟ್ ಆಗಿ ಸರಿಯಾಗ್ತಾ ಇದೆ. ನೀವೇ ನೋಡಿ ಎಷ್ಟು ವೇಸ್ಟೇಜ್ ಇದು. ಅಲ್ಲ ಈಗ ಇದು ಅಂದ್ರೆ ಇದೆಲ್ಲ ಇಂಗ್ಲಿಷ್ ಪಕ್ಕ ಹಾಕಿದ್ರೆ ಇದು ವೇಸ್ಟೇ ಸರ್. ಇದು ವೇಸ್ಟ್ ಆಗುತ್ತೆ. ಉಳುಕು ರೋಗ. ಅಂದ್ರೆ ಇವಾಗ ಇಲ್ಲಿ ಬಂಡವಾಳ ಹಾಕಿರೋದು ಇನ್ನ ಅದು ನಾವು ₹1 ತಗೊಂಡೋಗಿ ನ್ಯಾಯ ಹೋಟ್ಲಾಗ ಒಂದು ಟೀ ಕೊಡ್ತಿಲ್ಲ. ತುಂಬಾ ನಷ್ಟದ ಜೀವನನೇ. ನಷ್ಟ ಸರ್. ಇದರಿಂದ ಏನ್ ಬೆಳೆ ಹಾಕಿದ್ರೆ? ಇದರಿಂದ ಸೌತೆ ಗಿಡ ಹಾಕಿದ್ರೆ ಅದ್ರಲ್ಲಿ ಏನಾದ್ರು ಇಲ್ಲ ಸರ್. ಅದ್ ಗಿಡ ತೆಗೆದ್ಬಿಟ್ರೆ ಅಷ್ಟು ಗಿಡ ಆಯ್ತಾ ಬೆಳೆ ಆಗಲ್ಲ. ಗಿಡ ತೆಗ್ದಾಕ್ಬಿಟ್ಟು ತಿರ್ಗಾ ಗೊಬ್ಬರ ಹೊಡೆದು, ನಾಟಿ ಗೊಬ್ಬರ ಹೊಡೆದು, ಗೌರ್ಮೆಂಟ್ ಗೊಬ್ಬರ ಎಲ್ಲ ಹೊಡೆದು ಅದು ಬೆಳೆ ಚಂದಾಗಿ ಮಾಡಿದ್ರೆ ರೇಟ್ ನೋಡಿದ್ರೆ ಹಿಂಗೆ ಅದು ಲಾಸೇನಾ? ಅದು ಲಾಸೇ ಸರ್. ಮತ್ತೆ ಅದ್ರ ಹಿಂದೆ ಅದಕ್ಕೆ ಮುಂದೆ 3 ಬೆಳೆ ಕೋಸ್ ಹಾಕಿ 3 ಸತಿ ರೋಡ್ ಹೊಡೆದ್ರಿ. ಅಯ್ಯೋ ಏನ್ ಒಂದ್ ಬೆಳೆ ಇಲ್ಲ ಸರ್. ಒಂದ್ ಬೆಳೆಗೆ ನೀರು ಇಷ್ಟು ಕಷ್ಟಪಟ್ಟು ಹೆಂಡತಿ ಮಕ್ಳಿಗೆ 1 ಕಿಲೋ ಮಟನ್ ತಂದು ಹಾಕಲು ನ್ಯಾಯವಾಗಿ. ಅಲ್ಲ ಮತ್ತೆ ದುಡ್ದಿದ್ದೆಲ್ಲ ಇವಾಗ ದುಡಿಯೋದಂದ್ರೆ ಮನೆ ಮಂದಿ ಎಲ್ಲ ಸೇರಿ ದುಡಿತಾ ಇದ್ದೀರಾ? ನಮ್ ಮುಂಚೆ ಮಾಡೋ ಸಾಲ ತೆಗಿಯೋದು, ಪಿಳ್ಳೆಹಣ್ಣು ಕೊಡೋದು, ಪಿಳ್ಳೆಹಣ್ಣು ಸಾಲ ತಗೊಳೋದು, ಈಗ ನಮ್ ಲೇಬರ್ಸ್ ಕೊಡೋದು. ತಮಾಷೆ ಆಗೋಯ್ತಲ್ಲ ಜೀವನ. ಮತ್ತೆ 20,000 ಕಾಸು ಎತ್ಕೊಂಡೋಗಿ ಮನೆಗೆ ಬೆಳೆ ಸತ್ವಾಗಿ 20,000 ಕಾಸು ಎತ್ಕೊಂಡೋಗಿ ದುಡ್ದಿದ್ದೀರಂತ 20,000 ಎತ್ಕೊಂಡೋಗಿ ಮನೆಯಾಗಿ ಬೀರುನಾಗಿ ಇಕ್ಕಲ್ಲ. ಅಲ್ಲ ಸರ್, ಈಗ ಇಷ್ಟೊಂದು ಒದ್ದಾಡಿ ಕೆಲಸ ಮಾಡಿ ಸಂಪಾದನೆ ಇಲ್ಲ ಅಂದ್ಮೇಲೆ ವ್ಯವಸಾಯ ಯಾಕೆ ಮಾಡ್ಬೇಕು ಸರ್? ದುಡಿಬೇಕಂತ ಇಷ್ಟು ಕಷ್ಟಪಟ್ಟು ಮಾಡ್ತೀರಿ. ನೀರ ಇದೆ, ಆ ನೀರ್ ತಕ್ಕದಂಗೆ ಕರೆಂಟ್ ಕೊಡ್ತಾ ಇಲ್ಲ 2 ಅವರ್. ಬೋರ್ವೆಲ್ ಇದೆಯಾ? ಬೋರ್ ಐತೆ ಸರ್. ಎಷ್ಟು ಅಡಿನಲ್ಲಿ ನೀರು ಸಿಕ್ಕಿರೋದು? 1900 ಅಡಿನಾಗ. 1200 ಅಡಿ. ನೀರೇನು ಬೇಜಾನ್ ಐತೆ, ಕರೆಂಟ್ ಇಲ್ಲ ಸರ್. ಅಂದ್ರೆ ಈಗ ಬೋರ್ವೆಲ್ ಹಾಕಿ ನೀರ್ ತೆಗಿಬೇಕಂದ್ರು ಕಷ್ಟ. ಬೋರ್ ದಿನ ಸಾಲ ಐತೆ ಸರ್. ಹೌದಾ? ಬೋರ್ ದಿನ ಸಾಲ ಐತೆ. ಬೆಳೆ ಎಲ್ಲ ಸಾಲ ತೀರ್ಸೋಣ ಅಂದ್ರೆ ಆಗುಲ್ಲ. ಒಳ್ಳೆ ಬನ್ನಿನ್ ತಕೊಂಡಿಲ್ಲ ನೀವು, ಎಲ್ಲ ಅರ್ಧೋಗೈತೆ. ಅದೇ ಇಂತ ಸಂಪಾದನೆ ಮಾಡಿದ್ರೆ ಏನ್ ಮಾಡೋಣ ನೋಡಿ, ಬನ್ನಿನೆಲ್ಲ ಹೋಗ್ಬಿಟ್ಟೈತೆ. ಏನ್ ಮಾಡೋಣ ಸರ್? ಒಳ್ಳೆ ಬಟ್ಟೆ ಹಾಕಕ್ ಆಗಿಲ್ಲ ನೀವು? ಅಲ್ಲ, ಒಳ್ಳೆ ಬಟ್ಟೆ ಹಾಕ್ಬೋದು. ಈ ದುಡಿಮೆ ಮಾಡೋಗಿದ್ದ ಬಟ್ಟೆ ಎಲ್ಲ ಇದಾತದಲ್ಲ. ಚೆನ್ನಾಗಿದೆ, ಇದು ನೋಡಕ್ ಚೆನ್ನಾಗಿದೆ. ಎಲ್ಲ ಬೆಳವಣಿಗೆ ಇದೆಲ್ಲ ನೋಡಕ್ಕೆ ಎಲ್ಲ ರೈತರು ಎಲ್ಲ ಚೆನ್ನಾಗಿರ್ತಾರೆ ಅನ್ಕೊಳ್ಬೇಕು. ಇಲ್ಲಿ ಸಂಪಾದನೆ ನೋಡಿದ್ರೆ ಎಲ್ಲ ಸಾಲ. ತುಂಬಾ ಇವಾಗ ವ್ಯವಸಾಯ ಮಾಡೋರ್ಗೆ ಏನ್ ಹೇಳ್ತೀರಾ? ಹೊಸದಾಗಿ ಹುಡುಗರು ಕೆಲ್ಸಗಳು ಬಿಟ್ಟು ವ್ಯವಸಾಯ ಮಾಡಕ್ ಬರ್ತಾವ್ರಲ್ಲ ಸಿಟಿಯಿಂದ ಓದ್ಬಿಟ್ಟು, ಅಲ್ಲಿ ಏನ್ ಕೆಲಸ ಮಾಡೋದು, ಜಮೀನ್ ಐತೆ ಹೋಗಿ ಬೋರ್ವೆಲ್ ಹಾಕ್ಸಿ ಏನೋ ತೋಟ ಮಾಡೋಣ ಅಂತ ಬರ್ತಾರಲ್ಲ, ಅವ್ರಿಗೆ ಏನ್ ಹೇಳ್ತೀರಾ? ನಾವು ನೋಡಪ್ಪ ಈ ಸರ್ ದುಡಿಮೆ ಮಾಡಿ ನಾವು ಹಿಂಗೆ ಲಾಸ್ ಆಗಿದ್ದೀರಿ ಅಂತ ಹೇಳ್ಬೇಕು. ಅಲ್ಲ, ಅಲ್ಲೇ ಕೆಲಸ ಮಾಡ್ಕೊಂಡಿರ್ರಿ, ಏನಕ್ಕೆ ಬರಕ್ ಹೋಗ್ತೀರಾ ಅಂತ ಹೇಳ್ಬೇಕಲ್ಲ ನೀವು. ಹೇಳ್ಬೇಕು, ಅವ್ರು ಹೇಳ್ ಮತ್ತೆ ಕೇಳ್ಬೇಕಲ್ಲ ಸರ್. ನೀವು ದುಡ್ದು ಬಿಡ್ತೀರಿ, ನಾವು ಯಾಕೆ ದುಡಿಬಾರ್ದು? ನಾವು ದುಡಿತೀರಿ ಅಂತ ಹೇಳ್ಬಿಟ್ಟು ನಿಮ್ಗೆ ಹೊಟ್ಟೆ ಊರಿ ಅಂತಾರೆ. ಇವಾಗ ಅವರು ನಮ್ಮ ಕಷ್ಟ ಅವರು ಅನುಭವಿಸಿಲ್ ಬಿಡು. ಅನುಭವಿಸ್ಲಿ ಅಂತೀರಾ? ಅಷ್ಟೇ. ಅನುಭವ ಬರ್ಬೇಕು ಅವ್ರಿಗೂ ಬರ್ಬೇಕು. ಎಷ್ಟು ವರ್ಷದಿಂದ ನೀವು ವ್ಯವಸಾಯ ಮಾಡ್ತಾ ಇರೋದು? ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತೀರಾ ಸರ್? ಶಾಲೆ ತುಂಬಾ ವರ್ಷಕ್ಕೆ ಮಾಡ್ತಾ ಇದ್ದೀರಿ ಸರ್. ನಿಮ್ಗೆ ಎಷ್ಟು ಏಜ್ ಈಗ? ನನಗೆ 62 ವರ್ಷ. ಮತ್ತೆ ನೀವು ಎಷ್ಟು ವಯಸ್ಸಕ್ಕೆ ನೀವು ಶುರು ಮಾಡಿದ್ರಿ ವ್ಯವಸಾಯ ಮಾಡಕ್ಕೆ? ಸರ್ ಚಿಕ್ಕ ಹುಡುಗ ನಂಗೆ ಇದೇ ಕೆಲಸ ಸರ್. ಇದೇ ಕೆಲಸ. ಈ ಫೋನ್ ಮಾಡಿದ್ರೆ ನಿಮ್ಮಂತ ಫೋನ್ ನಂಬರ್ ಇದ್ರೆ ಫೋನ್ ಮಾಡೋದು ಬರಲ್ಲ ಸರ್ ನಂಗೆ. ಓದ್ಸಿಲ್ಲ. ಮೊಬೈಲಲ್ಲಿ ನಿಮ್ದು ಹೆಸರು ತೆಗಿಯಕ್ ಬರಲ್ಲ. ಕಡೆ ಹಸುಗಳು ಎಲ್ಲ ಇದೆಯಾ? ಇದು ಸರ್ ಒಂದು ಎಮ್ಮೆ ಐತೆ, ಒಂದು ಸೀಮೆ ಹಸು ಐತೆ, 2 ಮೇಕೆಗಳೈತೆ, ಒಂದು ಕುರಿಮರಿ ಐತೆ ಅಷ್ಟೇ. ನಿಮ್ಗೆ ಇವಾಗ ಆದಾಯ ಬಂದು ಹಸುನೆಲ್ಲ ಏನ್ರಲ್ಲಿ ಇಲ್ಲ ಸರ್, ಹಸುವಿನ ಕರುವು.
ಅಂದರೆ ಈ ಸರಿ ಟೊಮೊಟೊ ಲಾಸು. ಸರ್ ಲಾಸ್ ಸರ್. ನೆಕ್ಸ್ಟ್ ಏನು ಬೆಳೆ ಹಾಕ್ತೀರಾ? ನೆಕ್ಸ್ಟ್ ಅದೇ ಹೂ ಗಿಡ ಹಾಕೋಣ ಅಂತಿದ್ದೀರಿ. ಹೂ ಗಿಡ. ನೋಡೋಣ, ಹೂದಲ್ಲಿ ಆದರೂ ಸಂಪಾದನೆ ಮಾಡಿ ಸ್ವಲ್ಪ. ನಾನು ನಮ್ಮ ಹುಡುಗನ ಕೇಳ್ತಾ ಇದ್ದೀನಿ, ಇದು ಸೌತೆ ಗಿಡ ಹಾಕ್ಬಿಡ ನೋಡ ಹಂಗಿಂದೇನೆ ಅಂದರೆ ಬೇಡ ಅಂತವನೇ. ಅದಕ್ಕೆ ರೈತರು ಎಲ್ಲ ಜಮೀನು ಮಾರ್ಕೊಂಡ್ಬಿಡ್ತಾ ಇದ್ದಾರೆ. ಏನಪ್ಪ ದುಡಿಯೋದು ಇದರಲ್ಲಿ ಅಂತ ಸುಮಾರು ಜನ ಎಲ್ಲ ಮಾರಕ್ಕೆ ಇಟ್ಬಿಟ್ಟವ್ರಲ್ಲ. ಹೌದು ಸರ್. ಈ ತರ ಲಾಸ್ ಆಗ್ತಾ ಇದ್ರೆ ಜಮೀನು ಏನ್ ಮಾಡ್ಕೊಳೋದು ಅಂತ ಮಾರ್ತಾರ. ಇವತ್ತು ನೀವು ನಿಮ್ಮ ಹತ್ರ ಸಾಲ ಕೊಟ್ಟಿರ್ತೀರಿ, ನೀವು ಕೊಡ್ತೀರಿ, ಎಷ್ಟು ದಿವಸ ಅಂತ ಇಟ್ಕೊಂಡಿರ್ತೀರಿ? ಕೇಳ್ತೀವಲ್ಲ ತಿರ್ಗಾ ಸಾಲ ಅಂದ್ಬಿಟ್ಟು. ಅವಾಗ ಎಲ್ಲಿಂದ ಕೊಡ್ತೀರ? ಹೌದು, ಹಿಂಗೆ ಗದೆ ಇವ್ರು ನಮ್ಮ ಮುಂಚೆ ಮಾಡೋರು ತಗೊಳೋದು, ನಿಮ್ಗೆ ಕೊಡೋದು, ತಿರ್ಗಿ ಪಿಳ್ಳೆಣ್ಣು ತಗೊಳೋದು, ಮುಂಚೆ ಮಾಡಿ ಕೊಡೋದು, ಹಿಂಗೆ. ಸೊ ಮುಂಚೆಮಣ್ಣ ಹೇಳಿ, ನಿಮ್ಗೆ ಏನು ಅನ್ಸುತ್ತೆ ಈ ತರ ರೈತರು ನೋಡಿ ಇದೆಲ್ಲ ನಾಷ್ಟ ಇಷ್ಟೊಂದು ಕನ್ಸೈತೆ? ಮಾತಾಡಿ ನೀವು. ಏನು ಅನ್ಸುತ್ತಂದ್ರೆ, ನಮ್ಮ ವಿಚಾರದಲ್ಲಿ ನಾವು ಸಣ್ಣ ರೈತರು, ನಮ್ಮ ಗ್ರಾಮದಲ್ಲಿ ದೊಡ್ಡ ರೈತರು ಅಂತ ಯಾರೂ ಇಲ್ಲ. ದೊಡ್ಡ ರೈತರು ಅಂದರೆ 10 ಎಕರೆಯಿಂದ ಆಚೆ ಬೆಳೆ ಇಟ್ಟರೆ ದೊಡ್ಡ ರೈತರು, 10 ಎಕರೆಯಿಂದ ಒಳಗಡೆ ಬೆಳೆ ಇಟ್ಟರೆ ಸಣ್ಣ ರೈತರು ಅಂತ. ಇಲ್ಲಿ ನಮ್ಮ ಗ್ರಾಮದಲ್ಲಿ 10 ಎಕರೆ ಭೂಮಿನ ಉಳುಮೆ ಮಾಡಿ ವ್ಯವಸಾಯ ಮಾಡೋರು ಯಾರೂ ಇಲ್ಲ. ಎಲ್ಲ 10 ಎಕರೆಯಿಂದ ಒಳಗಡೆನೇ ಭೂಮಿ ಹೊಂದಿರ್ತಕ್ಕಂಥವ್ರು ಸಣ್ಣ ರೈತರು. ಸಣ್ಣ ರೈತರಾಗಲಿ ದೊಡ್ಡ ರೈತರಾಗಲಿ ಪ್ರಪಂಚಕ್ಕೆ ರೈತನೇ ಬೆನ್ನೆಲುಬು. ಈ ದೊಡ್ಡವ್ರು ಗೊತ್ತಿರೋರು ಹೇಳೋ ಮಾತು, ರೈತ ಇಲ್ಲ ಅಂದರೆ ನಮ್ಮ ಜೀವನ ಇಲ್ಲ. ಈಗ ಕಾರ್ಮಿಕರಿಗೆ ಎಲ್ಲಿಂದ ಬರ್ತದೆ ಅಕ್ಕಿ, ರಾಗಿ, ಬೇಳೆ, ಟೊಮಾಟೊ ಇಲ್ಲಿ ಬೆಳೀತಿದ್ದಾರೆ, ಮಾರ್ಕೆಟ್ಗೆ ಹಾಕ್ತಾರೆ. ಈ ರೈತರು ಯಾರು ಟೊಮಾಟೊ ಬೆಳೀಲಿಲ್ಲ ಅಂದರೆ ಕಾರ್ಮಿಕರು ಏನು ಹಾಕ್ತಾರೆ ಮಡಿಕೆ ಒಳಗಡೆ? ಏನಿರುತ್ತೆ ಹಾಕೋಕ್ಕೆ? ಏನೂ ಇಲ್ಲ, ಏನೂ ಇಲ್ಲ, ಬರೀ ಪಾತ್ರೆ ಅಷ್ಟೇ. ಇಲ್ಲಿ ರೈತರು ಎಷ್ಟು ಬೆವರು ಸುರಿಸಿ ರಾತ್ರಿ ಆಗಲೂ ಕಷ್ಟಪಟ್ಟು ದುಡಿದ್ರೆ ಸರಿಯಾಗಿ ರೇಟ್ ಇಲ್ಲ. ಅಲ್ಲೆಲ್ಲಿಗೆ ಲೆವೆಲ್ ಆದ್ರೂ ಅವ್ರು ವೃತ್ತಿ ಬಿಡೋಂಗಿಲ್ಲ. ಅವ್ರಿಗೆ ಅದು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ. ವೃತ್ತಿ ಮಾಡಬೇಕು. ಅವ್ರ ತಾತ ಮಾಡಿದ ಜಮೀನು ಅವ್ರ ಅಪ್ಪ ಮಾಡಿದ ಜಮೀನು ಮಗ ಮಾಡಿದ್ದು ಮೊಮ್ಮಗನಿಗೆ ಇರಬೇಕು. ಅದನ್ನು ಮಾರ್ಕೊಂಡು ಹೋದ್ರೆ ಅವ್ರ ಮಗ ಅವ್ರ ಮೊಮ್ಮಗ ಏನು ತಿನ್ಬೇಕು? ಇಲ್ಲಿ ಮಾರ್ಕೊಂಡು ಹೋಗೋಕ್ಕಾಗಲ್ಲ. ಮಾರ್ಕೊಂಡ್ರೆ ಒಂದು 20 ವರ್ಷ ಇರುತ್ತೆ, ದುಡ್ಡು ಖಾಲಿ ಆಗ್ತದೆ, ಮಾರಂಗಿಲ್ಲ ಇದು. ಹಂಗಾಗಿ ಏನಾಗಬೇಕು, ನಮಗೆ ರೈತರ ಜೀವನ ಕತ್ತೆ ದುಡಿಯೋದು, ಹೊಟ್ಟೆನಲ್ಲಿ ಏನು ಊಟ ಇಲ್ಲದೆ ತಿಂದಿದ್ದು ನೆಮ್ಮದಿ ಇಲ್ಲದೆ ನಿದ್ದೆ ಮಾಡಬೇಕು ಅಷ್ಟೇ ರೈತನ ಬದುಕು. ಇದು ಒಂದು ಕಷ್ಟ ಜೀವನ. ಬಟ್ ಏನಂದ್ರೆ ಬಿಡಂಗಿಲ್ಲ. ಹೌದು, ಮಾಡ್ಕೊಂತ ದುಡಿಮೆ ಮಾಡಬೇಕು, ಜೀವನ ಮಾಡಬೇಕು. ಅದರಲ್ಲಿ ಏನು ಉಳಿತಾಯ ಇಲ್ಲ. ಈಗ ಕೆಲವು ರೈತರು ಯಾವ ಮಟ್ಟಕ್ಕೆ ಇಳಿತಿದ್ದಾರೆ ಅಂದರೆ ತರಕಾರಿ ಬೆಳೆಯೋದೆಲ್ಲನೂ ಕಮ್ಮಿ ಮಾಡ್ತಾ ಇದು 3 ತಿಂಗಳು ಬೆಳೆಗಳು, ಇದು ಇಕ್ಕು ಇನ್ನೊಂದಿಕ್ಕು ಮತ್ತೊಂದಿಕ್ಕು ಅಂದರೆ ಅದರಲ್ಲಿ ಯಾವುದ್ರಲ್ಲೂ ಸಿಗಲಿಲ್ಲ ಅಂದರೆ ರೋಜಾ ತೋಟ ವರ್ಷ 9 ಕಾಲನೂ ಅದೊಂದು ಸ್ವಲ್ಪ ದಿವಸ ರೆಸ್ಟ್ ಬಿಟ್ಟರೆ ಇನ್ನೆಲ್ಲ ಟೈಮು ಕೊಯ್ತಾ ಇರ್ತೈತೆ. ಅದಕ್ಕೊಂದು ಸ್ವಲ್ಪ ರೇಟ್ಗಳು ಸಿಗ್ತವೆ ಅಂತೇಳಿ ರೈತರೆಲ್ಲ ಹೂವು ಬೆಳೆಯೋಕೆ ಹೋಗ್ತಿದ್ದಾರೆ. ಎಲ್ಲ ಹೂವು ಬೆಳೆಯೋದನ್ನ ಕಂಡ್ರೆ ತರಕಾರಿ ಯಾರು ಬೆಳೀತಾರೆ? ಒಟ್ಟಿಗೆ ತಿನ್ನಬೇಕು. ಈಗ ಇದನ್ನು 10 ಜನ, ಈಗ ಸ್ವದೇಶ್ ಮೀಡಿಯಾದಲ್ಲಿ ಎಷ್ಟು ಜನ ವೀಕ್ಷಣೆ ಮಾಡ್ತಾರೋ ಅದರಲ್ಲಿ ರೈತರಿಗೆ ಸಹಾಯ ಮಾಡೋರು ಇರ್ತಾರೆ, ಅಧಿಕಾರಿಗಳು. ಅವ್ರ ಗಮನಕ್ಕೂ ಹೋಗ್ಲಿ ಅಂತ ಹೇಳ್ತಿದ್ದೀನಿ. ರೈತರಿಗೆ ಈ ಕಷ್ಟನ ಅರ್ಥ ಮಾಡ್ಕೊಂಡು ರೈತರಿಗೆ ಏನಾದರೂ ಸರ್ಕಾರಗಳ ಕಡೆಯಿಂದ ಅನುಕೂಲ ಮಾಡೋಂಥದ್ದು ಒಂದು ದಾರಿ ಆಗಬೇಕು. ಇದೊಂದು ಬೇಡಿಕೆ ಇಟ್ಟಿದ್ದೀರಾ ನೀವು? ಹೌದು, ರೈತರಿಗೆ ಏನಾದರೂ ಸರ್ಕಾರದ ಕಡೆಯಿಂದ ಒಂದು ಸಹಾಯ ಮಾಡಲಿ ಈ ಥರ. ನೋಡೋಣ. ಸೊ ಇವರು ಇವಾಗ ತುಂಬ ಕಷ್ಟಪಟ್ಟು ಇದೆಲ್ಲ ಮಾಡ್ತಾರೆ. ನಿಮ್ಮದು ಫೋನ್ ನಂಬರ್ ಹೇಳ್ಬಿಡಿ, ನೋಡೋಣ. ಯಾರಾದರೂ ಫೋನ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಮಾಡಿ ಮಾತಾಡಲಿ. ಸೊ ಈ ಒಂದು ಬಾಕ್ಸ್ ಬಂದು 80 ರೂಪಾಯಾ? 10 kg ಬಾಕ್ಸ್ 15 kg ಬರುತ್ತಾ? 15 kg ಬಾಕ್ಸ್ 80 ರೂಪಾಯಿ. ನಂಬರ್ ಹೇಳಿ ನಿಮ್ಮದು? 9008329939. ಸೊ ನಿಮ್ಮ ಹೆಸರು? ಪಿಳ್ರಾಜು. ಸೊ ನೋಡೋಣ. ಸೊ ಪಿಳ್ರಾಜು ಅಂತೇಳಿ, ಸೊ ತೋಟದ ಓನರು. ಟೋಟಲ್ ಫ್ಯಾಮಿಲಿ ಎಲ್ಲ ಬಂದು ಎಲ್ಲ ಒಂದೇ ಫ್ಯಾಮಿಲಿ. ಒಂದಿಬ್ಬರೇನೋ ಹೊರಗಡೆಯಿಂದನೂ ಬಂದಿದ್ದಾರೆ. ಎಷ್ಟಣ್ಣ ಕೂಲಿ ಒಬ್ರಿಗೆ? 500 ರೂಪಾಯಿ ಕೂಲಿ ಕೊಡ್ತಾರೆ. ಬಟ್ ಇಲ್ಲಿ ಸಂಪಾದನೆ ಮಾಡಿದ್ದು ಭೂಮಿನಲ್ಲಿ ಏನೇ ಅವರು ದುಡಿದ್ರು ಅವ್ರ ಕೂಲಿ ಕೊಡೋಕ್ಕೆ ಸಾಕಾಗ್ತಾ ಇಲ್ಲ. ಸ್ವಂತ ಹಾಕಿರೋ ಬಂಡವಾಳನ ಕೂಡ ಎತ್ಕೊಳಕ್ಕಾಗಿಲ್ಲ. 1,80,000 ಏನೋ ಹಾಕಿದ್ದೀನಿ ಅಂತ ಹೇಳಿದ್ರು. ದೊಡ್ಡ ಅಮೌಂಟ್ ಅದು ಅವ್ರಿಗೆ. ಇದು ಒಂದು ಬಾಕ್ಸ್ 15 kgದು ಬರೀ 80 ರೂಪಾಯಿಗೆ ಅವರು ಸೇಲ್ ಮಾಡ್ತಾರಂದರೆ ಮತ್ತು ಅವ್ರಿಗೆ ಏನು ಸಿಗುತ್ತೆ? ಇಲ್ಲಿಂದ ಗಾಡಿ ಬಾಡಿಗೆ ಏನು,
ಕೂಲಿ ಏನು ಕೊಡಬೇಕು ಇದೆಲ್ಲ ನೋಡಿದ್ರೆ ನಮಗೆ ಅವ್ರಿಗೆ ಏನು ಸಿಗಲ್ಲ. ಸುಮ್ಮನೆ ಯಾರೋ ಕೂಲಿ ಆಳುಗಳನ್ನ ಸಾಕೋಕ್ಕೋಸ್ಕರ ಸೊ ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅದರಲ್ಲಿ ಲಾಭ ಏನು ಬರ್ತಾ ಇಲ್ಲ. ಸೊ ಈ ಒಂದು ವಿಚಾರ ಇದು ಒಬ್ಬ ರೈತರದಲ್ಲ, ಸಾಕಷ್ಟು ರೈತರ ಸಮಸ್ಯೆ. ಇದ್ರ ಹಿಂದೆ ಕೂಡ ಒಂದು 3 ಬೆಳೆದು ಅವ್ರು ಹೇಳಿದ್ರು, ಎಲ್ಲ ಬೆಳೆನಲ್ಲೂ ನಷ್ಟನೇ ಅಂತ. ನೆಕ್ಸ್ಟ್ ಕೂಡ ಅದೇನಾಗುತ್ತೆ ಗೊತ್ತಿಲ್ಲ. ಬಟ್ ಇದು ಬೆಳೆ ಬರಲಿ ಬಿಡಲಿ ವಾಪಸ್ ಮತ್ತೆ ಏನೋ ಒಂದು ಬೆಳೆ ಹಾಕಬೇಕು, ಅದನ್ನು ಬೆಳಿಬೇಕು. ಇದು ಅವ್ರಿಗೆ ಗೊತ್ತಿರೋದು. ಬಂಡವಾಳ ಹಾಕ್ತಾರೆ, ಸಾಲ ಮಾಡ್ತಾರೆ, ಬಟ್ ಅದನ್ನು ತೀರ್ಸೋಕ್ಕಾಗ್ದಿರ ಕೆಲವ್ರು ಏನು ಮಾಡ್ತಾರೆ, ಸಾಲಗಾರ ಏನಾದರೂ ಲೋನ್ಗಳು ಬ್ಯಾಂಕ್ಗಳಲ್ಲಿ ಏನೋ ತೊಗೊಂಡಾಗ ಅವ್ರು ಕೂಡ ಹಿಂಸೆಗೆ ಸೂಸೈಡ್ಗಳು ಮಾಡ್ಕೊಳ್ಳೋವಂಥದ್ದು ಇಂಥದ್ದು ತುಂಬ ನಾವು ನೋಡಿದ್ದೀವಿ. ರೈತರದ್ದು ವಿಚಾರಗಳಲ್ಲಿ ಸೂಸೈಡ್ಗಳು ಯಾಕೆ ಆಗ್ತವೆ ಅಂತ. ಬಟ್ ಇಲ್ಲಿ ಏನೋ ಧೈರ್ಯ ಇರುತ್ತೆ, ಅಕ್ಕಪಕ್ಕ ಸಾಲ ಕೊಟ್ಟವ್ರು ಸ್ವಲ್ಪ ದಿವಸ ತಡ್ಕೋತಾರೆ, ಹಂಗಾಗಿ ಸ್ವಲ್ಪ ಸೇಫ್ ಅಂತ ಹೇಳ್ಬೋದು. ಬಟ್ ರೈತರ ವಿಚಾರ ಇಲ್ಲಿ ನಾವು ಯಾವುದೋ ಬೇರೆ ವಿಚಾರಕ್ಕೆ ಬಂದಾಗ ಇಲ್ಲಿ ನೋಡಿದ್ವಿ, ಹಾಗೆ ಮಾತಾಡಿಸಿ ಒಂದು ವಿಡಿಯೋ ಮಾಡಿ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ. ಅವ್ರದ್ದು ಫೋನ್ ನಂಬರ್ ಐತೆ, ಯಾರಾದರೂ ಟೊಮೊಟೊ ಬೇಕು ಅಂದರೆ ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡಿದ್ರೆ ಸೊ ಅವರು ಕಳಿಸ್ಕೊಡ್ತಾರೆ. ಸೊ ಈ ವಿಚಾರ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳು ನಮ್ಮ ಮುನ್ಷಮ್ಮನವರು ಜಮೀನು ಪಕ್ಕದಲ್ಲಿ ಇದ್ದಿದ್ದರಿಂದ ಅವ್ರದ್ದು ಶೂಟಿಂಗ್ ಬಂದಿದ್ದೆ, ಹಂಗಾಗಿ ಈ ಒಂದು ವಿಡಿಯೋ ಮಾಡಿದ್ದೀವಿ. ಇನ್ನೇನಾದರೂ ಬೇರೆ ವಿಚಾರಗಳನ್ನ ಇದೇ ಥರ ನೆಕ್ಸ್ಟ್ ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.